ಫೈನಲ್ ಪಂದ್ಯ ಗೆಲ್ಲುವ ಮೊದಲೇ ವಿಜಯೋತ್ಸವ ಆಚರಿಸುವುದಕ್ಕೆ ಅನುಮತಿಯನ್ನು ಕೇಳಲಾಗಿತ್ತು. ವಿಜಯೋತ್ಸವಕ್ಕೆ ಅನುಮತಿ ಕೇಳಿದ್ದ ಆರ್ಸಿಬಿ ಅಂತ ಹೇಳಿ ಇತ್ತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇತ ಆರ್ಸಿಬಿಗೆ ಕನಸು ಬಿದ್ದಿತ್ತೆ. ಫೈನಲ್ ತಂಡ ಗೆಲ್ತೀವಿ ಅನ್ನೋದಕ್ಕಿಂತ ಮುಂಚೆ ಹೇಗೆ ಪರ್ಮಿಷನ್ ಅನ್ನು ಕೇಳಿದ್ರು ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಆರ್ಸಿಬಿಗೆ ಏನಾದರೂ ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಆಟ ನಡೆಯೋಕ್ಕೂ ಮುಂಚೆ ಕೇಳೋದಕ್ಕೆ ಏನಾದರೂ ಕನಸು ಬಿದ್ದಿತ್ತಾ? ದುರಂತದ ಹೊಣೆ ಹೊತ್ತ ಸಿಎಂ ಡಿಸಿಎಂ ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ಇದಕ್ಕೆ? ಸಚಿವರೇ ಹೊಣೆ ಇದಕ್ಕೆ, ಗೃಹ ಸಚಿವರು, ಡಿಸಿಎಂ, ಸಿಎಂ ಹೊಣೆ. ಫೈನಲ್ ಪಂದ್ಯ ಗೆಲ್ಲುವ ಮೊದಲೇ ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಇವರು ಪರ್ಮಿಷನ್ ಕೇಳಿದ್ರಂತೆ. ಇವ್ರಿಗೇನು ಕನಸ ಬಿದ್ದಿತ್ತು? ವಿಜಯೋತ್ಸವಕ್ಕೆ ಅನುಮತಿ ಕೇಳಿತ್ತು ಆರ್ಸಿಬಿ ಅಂತ ಹೇಳ್ತಾರೆ. ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂಥದ್ದೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಗೆಲ್ತೇವೆ ಅಂತೇಳಿ ಆರ್ಸಿಬಿಗೆ ಏನಾದರೂ ಕನಸು ಬಿದ್ದಿತ್ತೆ? ದುರಂತದ ಹೊಣೆ ಸಿಎಂ ಡಿಸಿಎಂ ಗೃಹ ಸಚಿವರು ಹೊರಬೇಕು. ನಗರ ಪೊಲೀಸರಿಗೆ ಅರ್ಜಿ ಸಲ್ಲಿಸಿದ್ದ ಬಗ್ಗೆ ಅಚ್ಚರಿ ಇದೆ. ಫೈನಲ್ ಪಂದ್ಯ ಆರಂಭವಾಗಿದ್ದ 7:30 ಗಂಟೆಗೆ ಆಗಿದ್ದು ನೋಡಿದ್ರೆ, ಫೈನಲ್ ಪಂದ್ಯ ಆರಂಭ ಆಗಿದ್ದು 7:30 ಗಂಟೆಗೆ. ಇಲ್ಲಿ ನೋಡಿದ್ರೆ 6 ಗಂಟೆಗೆಲ್ಲ ಸಂಭ್ರಮ ಮಾಡ್ತೇವೆ ಅಂತೇಳಿ ಪೊಲೀಸರಿಗೆ ಆರ್ಸಿಬಿ ಅವರು ಅರ್ಜಿ ಕೊಡ್ತಾರೆ. ಹೇಗೆ ಸಾಧ್ಯ ಇದು? ತಮ್ಮ ತಂಡ ಗೆಲ್ಲುತ್ತದೆ ಅಂತೇಳಿ ಹೇಗೆ ಗೊತ್ತು? ಹಾಗಾದ್ರೆ ಇಂಥ ಹಲವು ಪ್ರಶ್ನೆಗಳನ್ನು ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ 5 ಜನನ್ನ ಸಸ್ಪೆಂಡ್ ಮಾಡೋದಂಥದ್ದೇನಿದೆ ಆ ತರಾತುರಿನಲ್ಲಿ ಅದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ? ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ. ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ, ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ. ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಜನಾಭಿಪ್ರಾಯ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸರ್, ಸಣ್ಣ ಪುಟ್ಟವ್ರ ಮೇಲೆ ಆಕ್ಷನ್ ಆಗ್ತಿದೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ನಾನು ಹೇಳ್ತಾ ಇರೋದು, ಅರ್ಜಿ ಹಾಕಿದ್ರಲ್ಲ, ಫಸ್ಟು ನೀವೇ ನೋಡಿದ್ದೀರಿ ಇದರಲ್ಲಿ FIR ಅಲ್ಲಿ KCS ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಚ್ ಶುರುವಾಗೋದು 7:30 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ? ಇನ್ನೂ ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸೋದು? ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು? ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ. ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಇಲ್ಲ ಸರ್ಕಾರದ ಇಕ್ಕಟ್ಟಿಗೆ ಸಿಗಿಸಬೇಕು ಅಂತಲೂ ನಾನು ನಿನ್ನೆ ದಿನ ಮಾತಾಡಿರೋದಲ್ಲ. ಸರ್, ಯಾರು ಜವಾಬ್ದಾರಿ ತಗೋ? DK ಶಿವಕುಮಾರ್ ಹೇಳ್ತಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಂತೆ. ರಾಜ್ಕುಮಾರ್ ಸತ್ತಾಗ ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು
ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವ್ರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದು ನಿಜ. ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ ನಮ್ಮ ರಾಜ್ಯದಲ್ಲಿ, ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ. ಇನ್ನು ಈಗಾಗಲೇ ಏನು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಇನ್ನೂ ಕೂಡ ಮುಂದುವರಿತಾ ಇದೆ. ಕೇಂದ್ರ ಸಚಿವರು ಕೂಡ ಈ ವಿಚಾರದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಈ ಹಿಂದೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಆವಾಗ ಕೂಡ ಈ ರೀತಿಯ ಘಟನೆಗಳು ಆಗಿದೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದ್ರಿಂದ ಅದಕ್ಕೂ ಕೂಡ ಈಗ ಸಮಜಾಯಿಷಿಯನ್ನು HD ಕುಮಾರಸ್ವಾಮಿ ಕೊಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಸಹೋದ್ಯೋಗಿ ರೇಣುಕಾ. ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ 11 ಜನರ ಸಾವು, ಈ ವಿಜೃಂಭಣೆ ಆ ಕ್ಷಣಕ್ಕೆ ಅಷ್ಟು ತರಾತುರಿಯಾಗಿ ಬೇಕಿತ್ತ ಅನ್ನುವಂಥ ಹಲವು ಪ್ರಶ್ನೆಗಳು, ಹಲವು ಅಧಿಕಾರಿಗಳನ್ನು ಈ ವಿಚಾರದಲ್ಲಿ ತಲೆದಂಡ, ಈ ಬೆಳವಣಿಗೆ ನಡುವೆ ರಾಜಕೀಯ ಜಟಾಪಟಿ ಮಾತ್ರ ಮುಂದುವರಿತಾನೆ ಇದೆ. ರೇಣುಕಾ, ಇವತ್ತು ಕೂಡ HD ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೆಲ್ಲ ಮಾತಾಡಿದ್ರು ಅಂತ ಅಪ್ಡೇಟ್ ಕೊಡೋದಾದ್ರೆ ರೇಣುಕಾ. ವಿಜಯ ಭಾಸ್ಕರ್, ಏನು ಈ ಒಂದು ಪ್ರಕರಣ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದ್ರ ಜೊತೆಗೇನೆ ಏನು ಕಮಿಷನರ್ ಸೇರಿ 5 ಅಧಿಕಾರಿಗಳನ್ನು ಕೂಡ ಈಗಾಗಲೇ ಅಮಾನತು ಮಾಡಲಾಗಿದೆ. ಇದರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ನಿನ್ನೆಯಷ್ಟೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅಶೋಕ್ ಅವರು ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಕಿಡಿಯನ್ನು ಕೂಡ ಕಾರಿರುವಂತದ್ದು, ಮತ್ತೆ ಸರ್ಕಾರದ ಈ ಒಂದು ತರಾತುರಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಒಂದಿಷ್ಟು ಕ್ರೆಡಿಟ್ಗಾಗಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಏಕಾಏಕಿಯಾಗಿ ಆಯೋಜನೆ ಮಾಡಿದ್ದಾರೆ ಅಂತಕ್ಕಂತ ಆರೋಪವನ್ನು ಕೂಡ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಮತ್ತೆ CM ಸಿದ್ದರಾಮಯ್ಯ ಅವರ ಮೇಲೆ ಕೂಡ ಮಾಡಿದ್ರು. ಅದರ ಜೊತೆಗೆ CM ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ ಅವರ ಮೇಲೂ ಕೂಡ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ DK ಶಿವಕುಮಾರ್ ಅವರು ಕೂಡ HDK ಹೇಳಿಕೆಗೆ ಟಾಂಗ್ ಕೊಡುವ ರೀತಿಯಲ್ಲೂ ಕೂಡ ನನ್ನ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ನಾನು ಒಬ್ಬ ಬೆಂಗಳೂರಿನ ಸಚಿವನಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹೊರತಾಗಿ ಅಲ್ಲಿ ಸಾವನ್ನಪ್ಪಿರುವ ವಿಚಾರ ನಮಗೂ ಕೂಡ ತಿಳಿದಿರ್ಲಿಲ್ಲ ಅಂತಕ್ಕಂತ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ಒಂದು ಜಟಾಪಟಿ ಇಂದು ಕೂಡ ಮುಂದುವರೆದಿರುವಂತದ್ದು. ಏನು ಕಾಲ್ತುಳಿತ ಪ್ರಕರಣ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಪ್ರತಿನಿತ್ಯವೂ ಕೂಡ ಒಬ್ಬರ ಮೇಲೆ ಒಬ್ಬರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇಂದು ಕೂಡ DK ಶಿವಕುಮಾರ್ ಅವರ ಹೇಳಿಕೆಗೆ HD ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ತಿರುಗೇಟು ನೀಡುವ ಮೂಲಕ ಮತ್ತೆ ಈ ಒಂದು ಪ್ರಕರಣವನ್ನು ಮತ್ತಷ್ಟು ತಾರಕಕ್ಕೆ ಏರಿಸುವ ರೀತಿಯಲ್ಲೂ ಕೂಡ ಮಾತನಾಡಿರುವಂತದ್ದು. ಕಾರ್ಯಕ್ರಮಕ್ಕೂ ಮುನ್ನವೇ ಏನು RCB ಇನ್ನು ಪಂದ್ಯಾವಳಿ ನಡೆದಿರ್ಲಿಲ್ಲ, ಅದಕ್ಕೂ ಮುನ್ನವೇ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದಿಷ್ಟು ಸೆಲೆಬ್ರೇಷನ್ಗೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೂಡ ಪತ್ರ ಬರೀತಾರೆ. ಅದಾದ ನಂತರ ಏನು ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಹೇಳಿ ಕೂಡ ಪತ್ರ ಬರೀತಾರೆ. CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ವಿಧಾನಸೌಧದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಅಂತ ಹೇಳಿ ಪತ್ರ ಬರೀತಾರೆ. ಇವೆಲ್ಲ ಪತ್ರವನ್ನು ಯಾರು ಬರೆದ್ರು, ಇವೆಲ್ಲದಕ್ಕೂ ಕೂಡ ಯಾರು ಅವಕಾಶ ಕೊಟ್ರು, RCB ತಂಡ ಮುಂಚಿತವಾಗಿನೇ ಗೆಲ್ಲುತ್ತೆ ಅಂತಕ್ಕಂಥ ಕನಸು ಇವರಿಗೆ ಏನಾದ್ರೂ ಬಿದ್ದಿತ್ತಾ ಅಂತಕ್ಕಂಥ ವ್ಯಂಗ್ಯವನ್ನು ಕೂಡ ಸದ್ಯ ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂತದ್ದು. ಜೊತೆಗೆ ಏನು DK ಶಿವಕುಮಾರ್ ಅವರು ಕಣ್ಣೀರು ಹಾಕಿದಂತಹ ವಿಚಾರಕ್ಕೂ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರ ಒಂದು ಪ್ರಕರಣದಲ್ಲೂ ಕೂಡ ಸಾಕಷ್ಟು ಬಾರಿ ಕಣ್ಣೀರು ಹಾಕಿರುವ ಒಂದು ವಿಚಾರವನ್ನು ಕೂಡ ಸದ್ಯ ಈ ಒಂದು ಪ್ರಕರಣದಲ್ಲಿ ಎಳೆದು ತಂದಿರುವಂತದ್ದು. ಇದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಟಾಂಗ್ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತೂ ಕೂಡ ಇತ್ತ ಕಾಂಗ್ರೆಸ್ ನಾಯಕರುಗಳು ಕೂಡ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೆಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ಸದ್ಯ ಬಿಜೆಪಿ ಮತ್ತೆ JDS ನಾಯಕರುಗಳು ಕೂಡ ಮುಂದಾಗಿರುವಂತದ್ದು ಅಂತಕ್ಕಂತ ವಾಗ್ದಾಳಿಗಳನ್ನು ಕೂಡ ನಡೆಸ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಸದ್ಯ ಕುಮಾರಸ್ವಾಮಿ ಅವರು ಕೂಡ ಟಾಂಗ್ ಕೊಡ್ತಾ ಇರುವಂತದ್ದು. ಈ ಒಂದು ಪ್ರಕರಣವನ್ನು ಸೂಕ್ತವಾಗಿ ತನಿಖೆ ಮಾಡಬೇಕು, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಕೇವಲ ಅಧಿಕಾರಿಗಳ ಅಮಾನತು ಈ ಒಂದು ಪ್ರಕರಣದಲ್ಲಿ ಸರಿಯಲ್ಲ. ಗೋವಿಂದರಾಜ್ ಅವರನ್ನು ಏನು ರಾಜಕೀಯ ಕಾರ್ಯದರ್ಶಿಯಿಂದ ಏನು ಬಿಡುಗಡೆ ಮಾಡಿದ್ರಿ, ಇದು ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಒಳ್ಳೆಯದೇ, ಆದ್ರೆ ಅಧಿಕಾರಿಗಳ ಅಮಾನತು ಈ ಒಂದು ಪ್ರಕರಣದಲ್ಲಿ ಸರಿಯಲ್ಲ ಅಂತಕ್ಕಂಥ ಆಕ್ರೋಶವನ್ನು ಮತ್ತೊಮ್ಮೆ ಹೊರ ಹಾಕಿರುವಂತದ್ದು. ವಿಜಯ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ JDS BJP ಜಂಟಿಯಾಗಿ ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ
ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆ ಆಡಳಿತ ಪಕ್ಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತಗೋತೀವಿ, ನಾವು ಈಗಾಗಲೇ ಅಧಿಕಾರಿಗಳನ್ನು ಯಾರು ಇದರಲ್ಲಿ ಬೇಜವಾಬ್ದಾರಿ ತೋರಿದ್ದಾರೆ, ಯಾರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದಲ್ಲಿ ಅಸಮರ್ಥರಾಗಿದ್ದಾರೆ ಅಂಥವರನ್ನು ನಾವು ಈಗಾಗಲೇ ಅಧಿಕಾರದಿಂದ ಕೆಳಗಿಳಿಸಿದ್ದೀವಿ ಅಂಥೇಳಿ ಈತ ಆಡಳಿತ ಪಕ್ಷ ಸಮರ್ಥಿಸ್ಕೊಳ್ತಾ ಇದೆ. ಇನ್ನು ಹಳೆಯ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಏನೇ ಆಗಿತ್ತು, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೇ ಆಗಿತ್ತು, ಆ ಎಲ್ಲ ವಿಚಾರವೂ ಕೂಡ ನಮ್ಮ ಮುಂದೆ ಇದೆ, ನಾವು ಕೂಡ ಮಾತಾಡ್ತೀವಿ ಸಮಯ ಬಂದಾಗ ಅಂಥೇಳಿ DK ಶಿವಕುಮಾರ್ ಅವರು ಕೂಡ ಹಲವು ಬಾರಿ ಹೇಳಿದ್ದಾರೆ. ಈಗ ಸಾವಿನ ಮೇಲೆ ನಾನು ಮಾತಾಡೋದಿಲ್ಲ, ಸಾವಿನ ಮೇಲೆ ರಾಜಕೀಯ ಮಾಡುವಂಥದ್ದು ನನ್ನ ರಾಜಕೀಯ ಅಲ್ಲ, ನನ್ನ ಸಿದ್ಧಾಂತ ಅದಲ್ಲ. ನಾನು ಆ ವಿಚಾರಗಳನ್ನು ಅಧಿವೇಶನಗಳು ಬಂದಾಗ ನಾನು ಅಲ್ಲಿ ಇದನ್ನು ವಿಚಾರ ಪ್ರಸ್ತಾಪ ಮಾಡಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸಮರ್ಥವಾಗಿ. ಯಾರ್ಯಾರು ಅಧಿಕಾರದಲ್ಲಿದ್ದಾಗ ಏನೇನು ಅನಾಹುತಗಳಾಗಿದೆ, ಹೇಗೆಲ್ಲ ಅನಾಹುತಗಳಾಗಿದೆ ಅಂಥೇಳಿ. ಬಟ್ ಈಗ ಏನು ಮಾತಾಡ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋ ಸಮಯ ಇದಲ್ಲ. ಬಟ್ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಗಲಾಟೆ ಮತ್ತು ಈ ಸಾವು ನೋವುಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಹೊಣೆ ಹೊರಕ್ಕೆ ಸಾಧ್ಯವೋ ಅಷ್ಟು ಹೊಣೆಯನ್ನು ಹೊತ್ತು ನಾವು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾಗದೇ ಇರುವಂತೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅಧಿಕಾರಿಗಳಿಗೂ ಕೂಡ ಈ ವಿಚಾರದಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದೇವೆ. ಸೂಕ್ತ ಭದ್ರತೆ ಒದಗಿಸಬೇಕಾದ ಅಧಿಕಾರಿಗಳ ಬೇಜವಾಬ್ದಾರಿ, ನಿರ್ಲಕ್ಷ್ಯ ಕಂಡು ಬಂದಿದ್ದಕ್ಕೆ ನಾವು ಕ್ರಮ ಕೂಡ ತೆಗೆದುಕೊಂಡಿದ್ದೇವೆ ಅಂತ ಈತ ಆಡಳಿತ ಪಕ್ಷದಿಂದ ಸಮರ್ಥನೆ ಕೇಳಿ ಬರ್ತಾ ಇದೆ.